ಸಚಿವ ಸತೀಶ್ ಜಾರಕಿಹೊಳಿ ಇದೇ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ. 13ನೇ ತಾರೀಕು ತನಕ ಟೈಮ್ ಇದೆ, ಖಾತೆ ಹಂಚಿಕೆ ಆಗುತ್ತೆ ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿರೋದು. ಮಾತೆತ್ತಿದ್ರೆ ಸಂವಿಧಾನವನ್ನ ಕೋಟ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು. ಮುಖ್ಯಮಂತ್ರಿಯ ಪರಮಾಧಿಕಾರ ಅದು, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಯಾರಿಗೆ ಯಾವ ಖಾತೆ ಅಂತ. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್. ಹೈಕಮಾಂಡ್ ಯಾರು ಖಾತೆ ಹಂಚಿಕೆ ಮಾಡೋದಕ್ಕೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಯಾರಿಗೆ ಯಾವ ಖಾತೆ ಅಂತ. ಡೆಡ್ಲೈನ್ ಇದೆಲ್ಲ 13 ಒಳಗಂತ ಪ್ರಶ್ನೆ ಮಾಡಲ್ಲ, 13 ಒಳಗೆ ಮಾಡಲೇಬೇಕು. ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನು ಪ್ರಶ್ನೋತ್ತರ ಇಲ್ಲ. ಏನಿದ್ರು 17 ಇದರಿಂದ ಪ್ರಾರಂಭ ಇದೆ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದ್ರ ವಿಷಯ ಅಂತ ಸಂದರ್ಭ ಬರ್ಲಿಕ್ಕೆ ಇಲ್ಲ. ಏನಿಲ್ಲ, ಇವರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ಇವ್ರದ್ದು ತಾವು ಇವ್ರು ಹೇಳಿದ್ರು ಮಾಡ್ತಾರೆ, ಅವರು ತಮಗೆ ಬೇಕಾದ ತಾವು ಮಾಡ್ತಾರೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಹೇಳಿದು ಕೊಡ್ತಾರೆ, ಅಧ್ಯಕ್ಷ ಹೇಳಿದು ಕೊಡ್ತಾರೆ. ಏನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಒಕ್ಕರ್ಲಿಂದ ಮಾಡ್ತಾರೆ ಕಂಬೈಂಡ್. ಇದಕ್ಕಂತ ಡೆಡ್ಲೈನ್ ಇದೆಲ್ಲ 13 ಒಳಗಂತ ಪ್ರಶ್ನೆ ಮಾಡಲ್ಲ, 13 ಒಳಗೆ ಮಾಡಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.